ಚನ್ನಪಟ್ಟಣ ತಾಲೂಕಿನ ಬಿವೇಳಿ ಬಳಿ ನಿನ್ನೆ ಬೆಳಗ್ಗಿನಿಂದ ಈ ಭಾಗದ ರೈತರು ಹಲವಾರು ವರ್ಷಗಳಿಂದ ಅನುಭವಿಸ್ತಾ ಇರ್ತಕ್ಕಂತ ಆನೆಯ ದಾಳಿಯ ಒಂದು ಯಾತನೆ ಏನಿದೆ, ಬಹುಶಃ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಉದಾಹರಣೆ ಇದೇ ತಿಂಗಳು 19ನೇ ತಾರೀಕು ನಡೆದಂತ ಒಂದು ಘಟನೆ. ಮಂಗಾಡಹಳ್ಳಿ ಗ್ರಾಮದಲ್ಲಿ ಒಬ್ಬ ರೈತನ ಮೇಲೆ ಆನೆ ದಾಳಿ ಮಾಡಿ ಅದು ಅಂತ ದೃಶ್ಯ ಇವತ್ತು ಬಹುಶಃ ಒಬ್ಬ ಮನುಷ್ಯರಾದವರು ಕಣ್ಣಲ್ಲಿ ಕೂಡ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತ ಒಂದು ಘಟನೆ ಆ ಒಬ್ಬ ರೈತನ ಒಂದು ಜೀವನದಲ್ಲಿ ಸಂಭವಿಸಿದೆ. ಹಾಗಾಗಿ ಇಂಥ ಘಟನೆಗಳು ಕೇವಲ ಮಂಗಾಡಹಳ್ಳಿ ಭಾಗದಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಮನಗರದಾದ್ಯಂತ ಸುಮಾರು 120 ಕಿಲೋಮೀಟರ್ ಅಷ್ಟು ಕೂಡ ಇವತ್ತು ಇದಕ್ಕೆ ಒಂದು ಶಾಶ್ವತವಾದಂತ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ರೈಲ್ವೆ ಬ್ಯಾರಿಕೇಡಿಂಗ್ ಸಿಸ್ಟಮ್ ನ ವೈಜ್ಞಾನಿಕವಾಗಿ ಅಳವಡಿಸಿದ್ರೆ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಮಧ್ಯೆ ಒಂದು 25 ಕಿಲೋಮೀಟರ್ ಮಾತ್ರ ಇಲ್ಲಿವರೆಗೂ ರೈಲ್ವೆ ಬ್ಯಾರಿಕೇಡಿಂಗ್ ಆಗಿರ್ತಕ್ಕಂಥದ್ದು. ಅದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡ್ಡದಲ್ಲಿ ನೆರವೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ. ತದನಂತರ ಇಲ್ಲಿಯವರೆಗೂ ಕೂಡ ಹೆಚ್ಚು ಕಮ್ಮಿ 75% ಭಾಗ ನಮ್ಮ ಜಿಲ್ಲೆನಲ್ಲಿ ಎಲ್ಲೂ ಕೂಡ ರೈಲ್ವೆ ಬ್ಯಾರಿಕೇಡಿಂಗ್ ಸಿಸ್ಟಮ್ಗಳು ಇಲ್ಲಿವರೆಗೂ ಅಳವಡಿಸಿಲ್ಲ. ಇನ್ನೊಂದು ಕಡೆ ನಾನು ವಿಚಾರ ನಿಮ್ಗೆ ತಿಳಿಸ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಒಂದು ತಿಂಗಳ ಕಾಲ ಸುದೀರ್ಘವಾಗಿ ಒಂದು ಸೆಷನ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂತ ಅಧಿಕೃತ ಮಾಹಿತಿಯ ಪ್ರಕಾರ, ವರದಿಯ ಪ್ರಕಾರ ಇಡೀ ರಾಜ್ಯಕ್ಕೆ ಅಂದ್ರೆ ಅದು ನೀವು ಚಾಮರಾಜನಗರ ತಗೊಳ್ಳಿ, ಮೈಸೂರು, ಕೊಡಗು, ರಾಮನಗರ, ಚಿಕ್ಕಮಂಗ್ಳೂರು, ಎಲ್ಲ ಹಾಸನ, ಎಲ್ಲ ಬಹಳಷ್ಟು ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿಕೇಡಿಂಗ್ ಆಗಬೇಕಾಗಿದೆ. ಅಂದ್ರೆ 1 ಕಿಲೋಮೀಟರ್ ಬ್ಯಾರಿಕೇಡಿಂಗ್ ಮಾಡಬೇಕು ಅಂತಕ್ಕಂಥದ್ದಾದ್ರೆ 1.5 ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗ್ತದೆ. ಹೀಗಿದ್ದಾಗ ಬರೀ 269 ಕೋಟಿ ಮಾತ್ರ ಇವತ್ತು ಕೇವಲ ಕಾಗದ ಪತ್ರಗಳಲ್ಲಿ ಘೋಷಣೆ ಮಾಡಿದ ತಕ್ಷಣವೇ ಇವತ್ತು ಇವೆಲ್ಲವೂ ಕೂಡ ಕಾರ್ಯಕ್ರಮ ನೆರವೇರುತ್ತಾ, ಕಾರ್ಯಗತಕ್ಕೆ ಬರ್ತದ ಇವೆಲ್ಲ? ಇದು ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ಜೊತೆಯಲ್ಲಿ ಇವತ್ತು ರೈತರು ಇಲ್ಲಿ ಇಷ್ಟು ಜನ ಏನ್ ಸೇರಿದ್ದಾರೆ, ಇವತ್ತು ತಾವೇ ನೋಡಿದ್ದೀರಿ ಕಣ್ಣೆದುರುಗಡೆ, ಇಲ್ಲಿ ರಾಗಿ ಬೆಳೀತಕ್ಕಂಥವ್ರು, ಭತ್ತ ಬೆಳೀತಕ್ಕಂಥವ್ರು, ಎಲ್ಲಿ ನೋಡಿದ್ರು ಕೂಡ ತೆಂಗು, ಈ ರೀತಿ ಅನೇಕ ಬಾಳೆ ಗಿಡನೂ ಕೂಡ ಇಲ್ಲಿ ನಮ್ಮ ಸಿಂಗರಾಜಿಪುರದಲ್ಲಿ ಸುಮಾರು 600 ಬಾಳೆ ಗಿಡ ಆನೆ ಬಂದು ದಾಳಿ ಮಾಡಿ ಸಂಪೂರ್ಣವಾಗಿ ಬೆಳೆ ನಾಶ ಮಾಡಿರ್ತಕ್ಕಂಥ ಉದಾಹರಣೆಗಳು ಪ್ರತಿನಿತ್ಯ ನಡೀತಾ ಇದೆ. ಈ ದಾಟಿಯಲ್ಲಿ ಇವತ್ತು ಯಾವ ರೀತಿಯಾದಂತ ಕ್ರಮಗಳು ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಅರಣ್ಯ ಇಲಾಖೆಯ ಮಂತ್ರಿಗಳು ವಹಿಸಿದ್ದಾರೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಇದ್ರ ಮಧ್ಯೆ ಅದೆಂತದ ನಮ್ಮ DC ಅವರು ವಿದೇಶದಲ್ಲಿ ಇದೀನಿ, ADC ಕಳಿಸ್ಕೊಡ್ತೀನಿ ಅಂತ ಬಂದಿದ್ರು. ಅಂತಿಮವಾಗಿ ಪಾಪ ಅವರು ಅದೇನೋ ನಿನ್ನೆ KDP ಮೀಟಿಂಗ್ ಅಲ್ಲಿ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಮೀಟಿಂಗ್ ನಡೆಸಿದೀವಿ ಅಂತ ಹೇಳಿದ್ರು. ಆ ಮೀಟಿಂಗ್ ನ ಔಟ್ಕಮ್ ಏನು ಅಂತ ಕೇಳಿದ್ರೆ ಬಹುಶಃ ಔಟ್ಕಮ್ ಏನು ಇರ್ಲಿಕ್ಕಿಲ್ಲ. 3 ಗಂಟೆ ಈ ವಿಚಾರ ಯಾರು ಚರ್ಚೆ ಮಾಡ್ತಕ್ಕಂಥದಕ್ಕೆ ಇವ್ರು ಯಾರು ಸಿದ್ರಿಲ್ಲ. ಸುಮ್ನೆ ಮೂಗಿಗೆ ತುಪ್ಪ ಸೌರಿ ಹೋಗ್ತಕ್ಕಂಥ ಕೆಲಸ ಬೇಡ. ಇವತ್ತು ನಾವೆಲ್ಲ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರದ ರೈತರಿಗಾಗಿರ್ತಕ್ಕಂಥ ಸಮಸ್ಯೆ ನೋವು ಏನಿದೆ, ಇದು ಇವತ್ತು ಒಂದು ಹೋರಾಟ ಏನು ಇವತ್ತು ರೈತರು ಕೈಗೆತ್ಕೊಂಡಿದ್ರು. ಕುಮಾರಣ್ಣ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಕೇಂದ್ರದ ಅರಣ್ಯ ಇಲಾಖೆ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವ್ರ ಜೊತೆ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲೇ ಕೂಡ ಆಗಿದೆ. ಅದಾದ್ಮೇಲೆ ನಮ್ಮ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಇದು ನಮ್ಗೆ ರೈಲ್ವೆ ಹಳಿಗಳೇನಿದೆ ಇವೆಲ್ಲವೂ ಕೂಡ ಒಂದು ಕೊಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದನೂ ಕೂಡ ಕುಮಾರಣ್ಣ ಅವರು ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗ ಇಲ್ಲಿರ್ತಕ್ಕಂಥ ರೈತರಿಗೆ ಇವತ್ತಿನ ಹೋರಾಟ ಕೈ ಬಿಟ್ಟು ಇನ್ನು 1 ವಾರ ಅಥವಾ 10 ದಿನದಲ್ಲಿ ಯಾವಾಗ ಭೂಪೇಂದ್ರ ಯಾದವ್ ಅವರು ಸ್ವಲ್ಪ ಅವರ ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡು ಅವ್ರನ್ನು ಕೂಡ ರಾಜ್ಯಕ್ಕೆ ಕರೆ ತಂದು ಇಲ್ಲಿರ್ತಕ್ಕಂಥ ಜ್ವಾಲಂತ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತೇನೆ ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿರ್ತಕ್ಕಂಥ ರೈತರಿಗೆ ಫೋನ್ ಮೂಲಕ ಮಾತನಾಡಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.